ಸರ್ಕಾರಿ ಗೊಬ್ಬರ ಹೆಂಗ್ರಿ ಈಗ ಜಾಸ್ತಿ ಹಾಕಿದ ಕೂಲೆ ಅಷ್ಟ ಒಂದು 15 ಡೇಸ್ 20 ಡೇಸ್ ಅಷ್ಟೇ ರಿಸಲ್ಟ್ ಇರ್ತದ. ಅದೇನು ಅದ್ರದ್ದು ಕೆಪಾಸಿಟಿ ಐತಲ್ಲ ಅದ್ರದ್ದು ಏನು ಮಾಡಿ ಕೈ ಬಿಟ್ಬಿಡೋದು ಅದು ಮತ್ತೆ ಇದ್ದಂಗೆ ಮತ್ತೆ ಒಂಥರ ಯೆಲ್ಲೋ ಕಲರ್ ಬಂದು ಅವು ಒಂಥರ ಕಳಾನ ಕಳ್ಕೊಂಡ್ಬಿಡ್ತಾವ. ಬಟ್ ಈಗ ಆರ್ಗ್ಯಾನಿಕ್ ಹೆಂಗಂತಂದ್ರೆ ಕಂಟಿನ್ಯೂಸ್ ಗ್ರೋತ್ ಇರ್ತದೆ ಯಾವತ್ತು ಅಂತ. ಈಗ ನೋಡಿ ಸ್ಟಾರ್ಟಿಂಗ್ ಒಟ್ಟು ಹೆಂಗೈತಲ್ಲ ಅದು ಕಂಟಿನ್ಯೂ ಮತ್ತು ಬೆಳವಣಿಗೆನೂ ಚಲೋ ಐತಿ ಮತ್ತು ಗ್ರೀನಿಶ್ ಐತಿ ಕಂಪ್ಲೀಟ್. ಯಾಕಂದ್ರೆ ಇದು ಎಷ್ಟು ಗ್ರೀನ್ ಇರ್ತದೆ ಆಟೋಮೆಟಿಕ್ ಆಗಿ ಅದು ಏನು ಫೋಟೋಸಿಂಥೆಸಿಸ್ ಚಲೋ ಏನೇನು ಆಕತ್ತಲ್ಲ ಆಟೋಮೆಟಿಕ್ ಆಗಿ ಅದು ಕಬ್ಬು ಗ್ರೋತ್ ಚೆನ್ನಾಗಿ ಬರ್ತದೆ. ಈಗ ಖರ್ಚಿನ ಮುಖ ಅದಕ್ಕೆ ಹೆಂಗೆ ಅನ್ಸೋದು? ಭಾಳ ಡಿಫ್ರೆನ್ಸ್ ಐತ್ರಿ. ಎಷ್ಟು ಫರ್ಕ್ ಆದ್ರೆ ರೆಸ್ಟ್ ಲಗ್ಭಗ ಒಂದು ಮೋರ್ ದನ್ 50% ಫರ್ಕ್ ಅನ್ಕೋಬೋದು. ಹ್ಞೂ ರೀ ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ರೀ? ಹೆಸರು ಮಡಿವಾಳಪ್ಪ ಅಂಗಡಿ ಅಂತ ಇದೆ. ಅವ್ರಿ ಹಿರೇನ್ ಅಂತ ಹೇಳಿ. ಹ್ಞೂ ರೀ. ತಾಲೂಕು ಕಿತ್ತೂರು, ಜಿಲ್ಲಾ ಬೆಳಗಾವಿ ರೀ. ಕಬ್ಬು ಎಷ್ಟು ಎಕರೆ ಸರ್? ಇದು 4 ಎಕರೆ ರೀ. 4 ಎಕರೆ ರೀ. 4 ಎಕರೆ ಇದು 8602 ವೆರೈಟಿ ರೀ. ಈಗ 3 ತಿಂಗಳು ಕಬ್ಬು ಐತೆ ನೋಡ್ರಿ. 3 ತಿಂಗಳು ಗೊಬ್ಬರ ಅದನ್ನ ಹಾಕಿರಿ ಸರ್? ಇದು ಕುಬಾ ಸಾಯಿಲ್ ಕಂಡೀಷನ್ ಅಂತ. ಕುಬಾ ಸಾಯಿಲ್ ಕಂಡೀಷನ್ ಎಷ್ಟು ಚೀಲ ಹಾಕಿರಿ ಸರ್? ಈಗ ಟೋಟಲ್ 4 ಎಕರೆಗೆ ಈಗ ಟೋಟಲ್ ಎಷ್ಟು 60 ಚೀಲ ಹಾಕಿದವ್ರಿ. 4 ಎಕರೆ ಫಸ್ಟ್ ಯೂಸ್ ಒಂದು 30 ಹಾಕಿದ್ವು ರೀ ನಾಟಿ ಮಾಡೋ ಮುಂದೆ. ನಾಟಿ ಮಾಡ್ಕೊಂಡು ಹಾಕಿದ್ವಿ. ಈಗ ಜಸ್ಟ್ ಈಗ ಈಗ ಸಾಲು ಹೊಡಿಕೊಂತ ಮೊದಲು ಒಂದು 30 ಚೀಲ ಹಾಕಿ ಸಾಲು ಹೊಡೆದ ಮೊನ್ನೆ ಇರ್ಸತ್ತವ್ರಿ. ಹೆಂಗೆ ಅನ್ಸತ್ತದ್ರಿ? ಚಲೋ ಐತ್ರಿ, ರಿಸಲ್ಟ್ ಚಲೋ ಐತ್ರಿ. ಮರಿ ಸಂಖ್ಯೆನೂ ಚಲೋ ಬಂದತ್ರಿ. ಮತ್ತು ಕಬ್ಬು ನೋಡಕ್ಕೂ ಎಲ್ಲ ಗ್ರೋತು ಚೆನ್ನಾಗೈತ್ರಿ. ರಾಸಾಯನಿಕ ಇದ್ರೆ ಕಳ ಕಳ್ಕೊಂಡಿಲ್ಲ ಕಬ್ಬು. ಇಷ್ಟು ಈಗ ಬಿಸಿಲು ಇದ್ರು ಕಬ್ಬು ಒಟ್ಟ ಇದಿಲ್ಲ, ಗ್ರೀನಿಶ್ ಐತಿ, ಚೆನ್ನಾಗೈತೆ. ಈ ಸರ್ಕಾರಿ ಗೊಬ್ಬರಕ್ಕೆ ಇದಕ್ಕೆ ಏನು ರಿಸಲ್ಟ್ ಫರ್ಕ್ ಐತ್ರಿ? ಸರ್ಕಾರಿ ಗೊಬ್ಬರ ಹೆಂಗ್ರಿ ಈಗ ಜಾಸ್ತಿ ಹಾಕಿದ ಕೂಲೆ ಅಷ್ಟ ಒಂದು 15 ಡೇಸ್ 20 ಡೇಸ್ ಅಷ್ಟೇ ರಿಸಲ್ಟ್ ಇರ್ತದ. ಅದೇನು ಅದ್ರದ್ದು ಕೆಪಾಸಿಟಿ ಐತಲ್ಲ ಅದ್ರದ್ದು ಏನು ಮಾಡಿ ಕೈ ಬಿಟ್ಬಿಡೋದು ಅದು ಮತ್ತೆ ಇದ್ದಂಗೆ ಮತ್ತೆ ಒಂಥರ ಯೆಲ್ಲೋ ಕಲರ್ ಬಂದು ಅವು ಒಂಥರ ಕಳಾನ ಕಳ್ಕೊಂಡ್ಬಿಡ್ತಾವ. ಬಟ್ ಈಗ ಆರ್ಗ್ಯಾನಿಕ್ ಹೆಂಗಂತಂದ್ರೆ ಕಂಟಿನ್ಯೂಸ್ ಗ್ರೋತ್ ಇರ್ತದೆ ಯಾವತ್ತು ಅಂತ. ಈಗ ನೋಡಿ ಸ್ಟಾರ್ಟಿಂಗ್ ಒಟ್ಟು ಹೆಂಗೈತಲ್ಲ ಅದು ಕಂಟಿನ್ಯೂ ಮತ್ತು ಬೆಳವಣಿಗೆನೂ ಚಲೋ ಐತಿ ಮತ್ತು ಗ್ರೀನಿಶ್ ಐತಿ ಕಂಪ್ಲೀಟ್. ಯಾಕಂದ್ರೆ ಇದು ಎಷ್ಟು ಗ್ರೀನ್ ಇರ್ತದೆ ಆಟೋಮೆಟಿಕ್ ಆಗಿ ಅದು ಏನು ಫೋಟೋಸಿಂಥೆಸಿಸ್ ಚಲೋ ಏನೇನು ಆಕತ್ತಲ್ಲ ಆಟೋಮೆಟಿಕ್ ಆಗಿ ಅದು ಕಬ್ಬು ಗ್ರೋತ್ ಚೆನ್ನಾಗಿ ಬರ್ತದೆ. ಈಗ ಖರ್ಚಿನ ಮುಖ ಅದಕ್ಕೆ ಹೆಂಗೆ ಅನ್ಸೋದು? ಭಾಳ ಡಿಫ್ರೆನ್ಸ್ ಐತ್ರಿ. ಎಷ್ಟು ಫರ್ಕ್ ಆದ್ರೆ ರೆಸ್ಟ್ ಲಗ್ಭಗ ಒಂದು ಮೋರ್ ದನ್ 50% ಫರ್ಕ್ ಅನ್ಕೋಬೋದು. ರಾಸಾಯನಿಕ ಮಾಡಿದ್ದಕ್ಕೆ ಇದಕ್ಕೆ. ಯಾಕೆ ರಾಸಾಯನಿಕ ಹೆಂಗ್ರಿ ವರ್ಷ ಹಾಕೊಂತಾನೆ ಇರೋದ್ರಿ ರಾಸಾಯನಿಕಿಗೆ. ಈಗ ಹೆಂಗ ಈಗ ಈ ವರ್ಷ ನೀವು ಎಷ್ಟು ಖರ್ಚು ಮಾಡಿರ್ತಾರಲ್ಲ ಮುಂದಿನ ವರ್ಷ ಕಂಪಲ್ಸರಿ ಅಷ್ಟು ಮಾಡಬೇಕ. ಇದು ಆರ್ಗ್ಯಾನಿಕ್ ಹಂಗಲ್ಲ. ಆರ್ಗ್ಯಾನಿಕ್ ಹೆಂಗ ಇಯರ್ ಬೈ ಇಯರ್ ಏನಾಕತಿ ರೆಡ್ಯೂಸ್ ಹಾಕೊಂತ ಬರ್ತದೆ ಕಾಸ್ಟ್. ಅದು ಹೆಂಗೆ ನಾವು ಅದು ಭೂಮಿ ಚೆನ್ನಾಗಿ ಹಾಕೊಂತ ಹೋಗತ್ತಲ್ಲ ಆಟೋಮೆಟಿಕ್ ಏನಾಕತಿ ಅದ್ರ ಕಾಸ್ಟು ಏನತ್ತಲ್ಲ ರೆಡ್ಯೂಸ್ ಹಾಕೊಂತ ಇರುತ್ತೆ. ಅದ ಒಂದು ಅಡ್ವಾಂಟೇಜ್ ಆರ್ಗ್ಯಾನಿಕ್. ಅದು ಇನಿಷಿಯಲ್ ಇದು ಅಷ್ಟು ಪ್ರಾಫಿಟ್ ತೋರಿಸ್ತಾ ಇರ್ಬೋದು, ಬಟ್ ಒನ್ ಟೈಮ್ದಾಗ ಏನಾಕತಿ ಆಟೋಮೆಟಿಕ್ ಆಗಿ ಅದ್ರ ಡಬಲ್ ಪ್ರಾಫಿಟ್ ತಗೋಕೆ ಸ್ಟಾರ್ಟ್ ಆಗತ್ತೆ ರಾಸಾಯನಿಕ ಕಂಪೇರ್ ಮಾಡಿದ್ರೆ. ಈಗ ರೈತರಿಗೆ ಏನಂತ ಹೇಳ್ತಾರೆ? ಆರ್ಗ್ಯಾನಿಕ್ ಮಾಡ್ರಿ. ಮತ್ತು ಕುಬಾ ಸಾಯಿಲ್ ಕಂಡೀಷನ್ ಐತಲ್ಲ ಚಲೋ ಅನಿಸೈತೆ ನಮಗಂದ್ರೆ. ಅದನ್ನು ಪ್ರಿಪೇರ್ ಮಾಡ್ತೇನೆ ಹಾಕ್ಬೇಕಂತೇಳಿ. ಚೆನ್ನಾಗಿತ್ತು ರಿಸಲ್ಟ್. ಮರಿ ಸಂಖ್ಯೆ ಎಷ್ಟು ಐತೆ ಅನಿಸ್ತದೆ ಸರ್? ಮರಿ ಸಂಖ್ಯೆ ರೀ 13 ಮರಿ ಸಂಖ್ಯೆ ಐತ್ರಿ. ಮರಿ ಸಂಖ್ಯೆ ಜಾಸ್ತಿ ಅನ್ಸತ್ತದ್ರಿ ಕಡಿಮೆ ಅನ್ಸತ್ತದ್ರಿ ನಿಮ್ಗೆ? ಇಲ್ಲ ಈಗ ಹೆಂಗೆ ಮರಿ ಸಂಖ್ಯೆ ಇನ್ನೂ ಬಿಟ್ರೆ ಇನ್ನೂ ಜಾಸ್ತಿನೇ ಬರ್ತೈತ್ರಿ ಇದು. ಈಗ ಈಗ ಅವ್ರ ರಾಜೇಂದ್ರ ಸರ್ ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಅವ್ರು ಆ್ಯಕ್ಚುಲಿ 6-7 ಇಟ್ಕೋ ಅಂತ ಅಂದಿದ್ರೆ ನಾನು ಒಂದು ಸ್ವಲ್ಪ ಅಲ್ಲಿ ಬೆಳೆಕ ಅಲ್ಲಿ ಮುಡ್ತಾ ಅಂತೇಳಿ ಒಂದು 10-12 ಬಿಟ್ಟವು. ಅಷ್ಟು ಲಾಸ್ಟಕ್ಕೆ ಅದು ಇನ್ನೊಮ್ಮೆ ಈಗ ಸ್ವಾಗಿ ಅದು ಇದನ್ನು ಮಾಡ್ತಿರ್ತಾವ್ರೆ ಅವಾಗೇನು ಸ್ವಲ್ಪ ಎಕ್ಸ್ಟ್ರಾ ಬಂದಿದ್ದು ಒಟ್ಟು ತೆಗಿಸ್ಬಿಡ್ಬೋದು. ಒಂದು ಎವರೇಜ್ ಒಂದು 10 ಮಟ್ಟ ಬಿಟ್ಕೊಂತ ಹೋಗ್ಬಿಡೋದು. 7-8 ಈಗ 10 ಮಟ್ಟ. ಕುಬಾ ಸಾಯಿಲ್ ಕಂಡೀಷನ್ ನಿಮ್ಗೆ ಓಕೆ ಅನ್ಸೈತ್ರಿ? ಹಾಂ ಬೆಸ್ಟ್ ಐತ್ರಿ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್
ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.